ಲೋಕಸಭಾ ಚುನಾವಣೆಗೆ ಹಾಸನದಿಂದ ಸೂರಜ್ ನಿಲ್ಲಲ್ಲ, ದೇವೇಗೌಡರ ಸ್ಪರ್ಧೆ ಮಾಡ್ತಾರೆ ಅಂತ ಸಚಿವ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ದೇವೇಗೌಡರೇ ನಿಲ್ಲಲಿ ಅನ್ನೋದು ನಮ್ಮ ಮೊದಲ ಆದ್ಯತೆ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಜೊತೆ ಲೋಕಸಭಾ ಚುನಾವಣೆ ಸೀಟು ಹಂಚಿಕೆ ಬಗ್ಗೆ ಮಾತನಾಡಿದ ಅವರು, ಸೀಟು ಹಂಚಿಕೆಗೆ ರಾಷ್ಟ್ರೀಯ ಅಧ್ಯಕ್ಷರು ಒಪ್ಪಿದ್ರೆ ಓಕೆ, ಇಲ್ಲಾಂದ್ರೆ ಫ್ರೆಂಡ್ಲಿ ಆಗಿ ಸ್ಪರ್ಧೆ ಮಾಡ್ತೀವಿ ಅಂದ್ರು. 28ಕ್ಕೆ 28 ಸ್ಥಾನ ಕಾಂಗ್ರೆಸ್ ಗೆಲ್ಲಬೇಕು ಅಂದ್ರೆ ನಮಗೆ 12 ಸ್ಥಾನ ಕೊಡ್ಲಿ. ಅಷ್ಟೇ ಅಲ್ಲ, ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿದ್ರೆ ನಮ್ಮದೇನು ತಕರಾರಿಲ್ಲ, ಅಭ್ಯಂತರನೇ ಇಲ್ಲ ಅಂತ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಎಚ್ ಡಿ ರೇವಣ್ಣ. ವೀಕ್ಷಕರೇ, ಹಾಸನ ಲೋಕಸಭಾ ಚುನಾವಣಾ ಕಣ ಈಗ ಒಂದಿಷ್ಟು ಕ್ಯೂರಿಯಾಸಿಟಿಗೆ ಒಳಗಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಅದು ಎಚ್ ಡಿ ದೇವೇಗೌಡರು ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಒಂದು ಕ್ಷೇತ್ರ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಹೆಸರು ಇಲ್ಲಿವರೆಗೂ ಸಿಕ್ಕಾಬಟ್ಟೆ ಕೇಳಿ ಬರ್ತಾ ಇತ್ತು. ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನ ಕ್ಷೇತ್ರ ಮೀಸಲು, ಅವರಿಗೆ ಅಲ್ಲಿ ಟಿಕೆಟ್ ಕೊಡಿಸೋದು ಅನ್ನುವ ಮಾಹಿತಿ ಕೂಡ ಈಗಾಗಲೇ ನಮಗೆ ಲಭ್ಯ ಆಗಿದೆ. ಆದರೆ ಈಗ ಸೂರಜ್ ಅಂದರೆ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಅಲ್ಲಿ ಸ್ಪರ್ಧೆ ಮಾಡಲಿ ಅನ್ನುವ ಒಂದಿಷ್ಟು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಆದರೆ ಸ್ವತಃ ಸೂರಜ್ ಅವರ ತಂದೆ ಲೋಕೋಪಯೋಗಿ ಸಚಿವ ಎಚ್ ಡಿ ರೇವಣ್ಣ ಅವರೀಗ ಹೇಳಿಕೆ ಕೊಡ್ತಿದ್ದಾರೆ, ಹಾಸನದಲ್ಲಿ ದೇವೇಗೌಡರು ಸ್ಪರ್ಧಿಸ್ತಾರೆ ಅಂತ ಎಚ್ ಡಿ ರೇವಣ್ಣ ಅವರು ಹೇಳ್ತಿದ್ದಾರೆ. ಆದರೆ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ, ಸಂಸತ್ನಲ್ಲೇ ಹೇಳಿದ್ದಾರೆ, ನಾನು ಇನ್ನೆಲ್ಲೂ ಯಾವುದು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ. ಮತ್ತು ಮಾಧ್ಯಮದ ವರದಿಗಾರರು ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿಯೂ ಕೂಡ ಅವರು ಹೇಳ್ತಾರೆ, ನಾನು ಈಗಾಗಲೇ ಸಾಕಷ್ಟು ಸಮಯದಿಂದ ಸಂಸತ್ನ ನೋಡ್ಕೊಂಡು ಬಂದಿದ್ದೀನಿ, ಪದೇ ಪದೇ ಆ ಪ್ರಶ್ನೆ ಕೇಳಬೇಡಿ ಅನ್ನುವ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಹಾಗಾದರೆ ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡ್ತಾರಾ ಮಾಡಲ್ವಾ ಅನ್ನೋ ಒಂದು ಪ್ರಶ್ನೆ ಒಂದು ಕಡೆ ಉದ್ಭವ ಆಗುತ್ತೆ. ಮತ್ತು ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡ್ತಾರಾ ಮಾಡಲ್ವಾ ಅನ್ನೋದು ಒಂದು ಪ್ರಶ್ನೆ. ಮತ್ತು ಜೊತೆಗೆ ಎಚ್ ಡಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಮತ್ತು ಸೂರಜ್ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ಅಥವಾ ಸೂರಜ್ ಅವರ ಹೆಸರಿಗೆ ಯಾಕೆ ತಳಕು ಹಾಕ್ತಾ ಇದ್ದಾರೆ, ಮತ್ತು ಎ ಮಂಜು ಅಲ್ಲಿ ಸಿಕ್ಕಾಬಟ್ಟೆ ತಕರಾರನ್ನ ತೆಗೆದಿರೋದನ್ನು ಕೂಡ ನೋಡಬಹುದು. ಅವರೇನಾದರೂ ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿ ಜಾಯ್ನ್ ಆಗ್ತಾರಾ, ಅಲ್ಲಿ ಮುಂಬರುವ ಲೋಕಸಭಾ ಚುನಾವಣಾ ಕಣದಿಂದ ಅವರು ಸ್ಪರ್ಧೆ ಮಾಡ್ತಾರಾ? ಯಾಕಂತ ಹೇಳಿದ್ರೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅಲ್ಲಿ. ಅದರ ಎಸ್ಪೆಷಲಿ ಎ ಮಂಜು ಒಂದು ರೀತಿಯಾದಂಥ ದೊಡ್ಡ ವಾರ್ನೇ ನಡೆಸ್ತಾ ಇದ್ದಾರೆ, ಅವರು ಒಂದು ಯುದ್ಧವನ್ನೇ ಸಾರುತ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರು ವಾಗ್ಯುದ್ಧವನ್ನು ಮಾಡ್ಕೊಂಡು ಬಂದಿದ್ದಾರೆ ಎಚ್ ಡಿ ದೇವೇಗೌಡರ ಕುಟುಂಬದ ವಿರುದ್ಧ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಚುನಾವಣೆ ನಡೀಬಹುದಲ್ಲಿ, ಯಾವ ಅಭ್ಯರ್ಥಿಯನ್ನು ಅಲ್ಲಿ ಸ್ಪರ್ಧೆಗಿಳಿಸ್ತಾರೆ ಮತ್ತು ಮತದಾರ ಯಾರು ಕೈ ಹಿಡಿತಾನೆ, ಹೀಗೆ ಎಲ್ಲ ಪ್ರಶ್ನೆಗಳು ಕೂಡ ಗರಿಗೆದರಿದ್ದಾವೆ. ಒಟ್ಟಿನಲ್ಲಿ ಸಚಿವ ಎಚ್ ಡಿ ರೇವಣ್ಣ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ನಿಂತರೂ ನಮಗೇನು ಅಭ್ಯಂತರ ಇಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ನಾವೇ ಗೆಲ್ಲೋದಿಲ್ಲಿ, ನಮ್ಮದೇ ಇದು ಕ್ಷೇತ್ರ ಅನ್ನುವ ಅಷ್ಟರ ಮಟ್ಟಿಗೆ ಒಂದಿಷ್ಟು ಆತ್ಮವಿಶ್ವಾಸ ಅವರಲ್ಲಿ ಇದ್ದಂಗೆ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಹಾಸನ ಅಂತ ಹೇಳಿದ ತಕ್ಷಣವೇ JDSನ ಭದ್ರಕೋಟೆ ಅನ್ನುವ ಒಂದು ಅಲೆ ಇರೋದರಿಂದ ಸದ್ಯಕ್ಕೆ ಆ ರೀತಿಯಾದಂಥ ಮಾತನಾಡಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ವ್ಯಕ್ತವಾಗುತ್ತೆ. ಹಾಸನದಲ್ಲಿ ಸಚಿವ ಎಚ್ ಡಿ ರೇವಣ್ಣ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಸಿಗುತ್ತೆ, ಎಚ್ ಡಿ ದೇವೇಗೌಡರ ನಿಲುವೇನು, ಸೂರಜ್ ನಿಲುವೇನು, ಪ್ರಜ್ವಲ್ ರೇವಣ್ಣ ಏನು ಹೇಳ್ತಾರೆ, ಹೀಗೆ ಈ ಎಲ್ಲ ಅಂಶಗಳು ಕೂಡ ಇಂಪಾರ್ಟೆಂಟ್ ಆಗಬಹುದು.